ಹೈಡಿಂಗ್ ಪ್ಲೇಸಸ್ ಬೇಕು. ಆ್ಯಕ್ಚುಲಿ ಫಿಶಸ್ಗೆ ಬಂದ್ಬಿಟ್ಟು ಹೈಡಿಂಗ್ ಪ್ಲೇಸಸ್ ಇರಬೇಕು. ಹಲೋ, ಹಾಯ್ ಎವ್ರಿವನ್. ಆ್ಯಕ್ಚುಲಿ ಈ ಫಿಶ್ ಟ್ಯಾಂಕ್ ಬಂದ್ಬಿಟ್ಟು ನನಗೆ ಒಬ್ಬರು ನೈಬರ್ ಅಂದರೆ ನಮ್ಮ ಪಕ್ಕದ ಮನೆಯವರೊಬ್ಬರು ಕೊಟ್ಟಿದ್ದು. ಇದು ಬಂದ್ಬಿಟ್ಟು ಆ್ಯಕ್ಚುಲಿ 3 feet by 1 feet ಇದೆ. 3 feet ಫ್ರಂಟು, ಸೈಡ್ಸಲ್ಲಿ 1 feet. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಅನ್ಸೈಜು. ಹಂಗಾಗ್ಬಿಟ್ಟು ನನಗೆ ಇದು ಸ್ಟ್ಯಾಂಡ್ ಸಿಗ್ತಾ ಇಲ್ಲ. ಸೊ ನಾನು ಆರ್ಡ್ರ್ ಕೊಟ್ಟಿದ್ದೀನಿ, ತರಿಸ್ಬೇಕು. ಸೊ ತರ್ಸಾದ್ಮೇಲೆ ನಾನು ಇದಕ್ಕೆ ಸ್ಟ್ಯಾಂಡ್ ಹಾಕ್ತೀನಿ. ಬಟ್ ಅವ್ರು ಕೊಟ್ಟಿರೋ ಸೆಟಪ್ ಆ್ಯಕ್ಚುಲಿ ಬಂದ್ಬಿಟ್ಟು ಟ್ಯಾಂಕ್ ಟಾಪು ಫುಲ್ ಬ್ಲ್ಯಾಕಲ್ಲಿ ಇದೆ ನೋಡಿ. ಟ್ಯಾಂಕ್ ಟಾಪು ಮತ್ತು ಟ್ಯಾಂಕು ಮತ್ತು ಇದು ಸೆಂಟ್ರಲ್ಲಿ ಪ್ಲ್ಯಾಂಟ್ ಥರ ಇದೆಯಲ್ಲ ಪ್ಲಾಸ್ಟಿಕ್ದು, ಅದು ಕೊಟ್ಟಿದ್ರು. ಬಟ್ ಇನ್ನು ಮಿಕ್ಕಿದ ಫಿಶ್ ಎಲ್ಲ ನಾನೇ ತೊಗೊಂಡಿದ್ದೆ. ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಈ ಕಡೆ ದೊಡ್ಡ ದೊಡ್ಡ ಸ್ಟೋನ್ಸ್ ಇದೆ. ಅದು ಬಂದ್ಬಿಟ್ಟು ನಂದು ಇನ್ನೊಂದು 2x1 ಟ್ಯಾಂಕಲ್ಲಿತ್ತು, ಅದನ್ನು ಎದ್ಬಿಟ್ಟು ಹಾಕಿದ್ದೆ. ಸೊ ಅದಕ್ಕೆ ಸಿಮಿಲರ್ ಆಗಿರೋಂಥ ಸ್ಯಾಂಡ್ ಬೇಕು ಅಂತ ಹುಡುಕ್ತಾ ಇದೆ ಆ್ಯಕ್ಚುಲಿ. ಸೊ ಸಿಕ್ಕಿಲ್ಲ, ತುಂಬ ಹುಡುಕ್ದೆ. ಹಂಗಾಗ್ಬಿಟ್ಟು ಸಿಮಿಲರ್ ಟೈಪ್ ಇರೋದು ಇದು ಚಿಕ್ಕ ಗ್ರಾವೆಲ್ ಸಿಕ್ತು, ಚಿಕ್ಕದು. ಸೊ ಅದನ್ನು ತೊಗೊಂಡು ಬಂದ್ಬಿಟ್ಟು ಹಾಕಿದ್ದೀನಿ ನೋಡಿ. ಆಲ್ಮೋಸ್ಟ್ ಕಲರ್ ಬಂದ್ಬಿಟ್ಟು ಅದಕ್ಕೆ ಮ್ಯಾಚ್ ಆಗುತ್ತೆ, ಸೆಟ್ ಆಗುತ್ತೆ. ಸೊ ಅದಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ಇದಕ್ಕೆ ಸ್ವಲ್ಪ ಏನಾದರೂ ಹೈಡಿಂಗ್ ಪ್ಲೇಸಸ್ ಬೇಕು. ಆ್ಯಕ್ಚುಲಿ ಫಿಶಸ್ಗೆ ಬಂದ್ಬಿಟ್ಟು ಹೈಡಿಂಗ್ ಪ್ಲೇಸಸ್ ಇರಬೇಕು. ಅದಕ್ಕೆ ನಾನು ಇದು ಚಿಕ್ಕದೊಂದು ಬೋಟ್ ತೊಗೊಂಡಿದ್ದೀನಿ ನೋಡಿ. ಅದು ಒಳಗಡೆ ಪ್ಯಾರೆಟ್ ಇದೆ, ಪೋಲಾರ್ ಪ್ಯಾರೆಟ್ ಅಂತಾರೆ ಅದು. ಅದಕ್ಕೆ ಬಚ್ಚಿಟ್ಕೊಳ್ಳೋದಕ್ಕೆ ಜಾಗ ಬೇಕು. ಯಾಕೆಂದರೆ ಮ್ಯಾಕ್ಸಿಮಮ್ ಪ್ಯಾರೆಟ್ ಫಿಶಸ್ ಬಂದ್ಬಿಟ್ಟು ಒಂಥರ ನಾಚಿಕೆ ಸ್ವಭಾವ ಜಾಸ್ತಿ, ಶೈ ಕ್ಯಾರೆಕ್ಟರ್ಸು ಅದು. ಅದಕ್ಕೆ ಅದು ಬೋಟ್ ಒಂದು, ಆಮೇಲೆ ಇದು ಪಾಟ್ ಒಂದು ತೊಗೊಂಡಿದ್ದೀನಿ ನೋಡಿ. ಪಾಟಲ್ಲಿ ಒಂದು ಪ್ಯಾರೆಟ್ ಇದೆ, ಆಮೇಲೆ ಇಲ್ಲಿ ಫಿಶ್ ಬೋಟಲ್ಲೂ ಒಂದು ಪ್ಯಾರೆಟ್ ಫಿಶ್ ಇದೆ. ಅವಾಗವಾಗ ಇದು ಬ್ಲ್ಯಾಕ್ ಕಲರ್ದು ರೈನ್ಬೋ ಶಾರ್ಕ್ ಕೂಡ ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಸೊ ಈ ಕೆಲವು ಮೋಸ್ಟ್ ಆಫ್ ದ ಫಿಶಸ್ ಬಂದ್ಬಿಟ್ಟು ಒಂಥರ ಹೈಡಿಂಗ್ ಪ್ಲೇಸಸ್ ಇದ್ರೆ ತುಂಬ ಇಷ್ಟ ಆಗುತ್ತೆ ಅವಕ್ಕೆ. ಅದಕ್ಕೆ ನಾನು ಇದು ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಅಟ್ ಪ್ರೆಸೆಂಟ್ ಇವಾಗ ಹನಿ ಗೊರಾಮಿ, ಆಮೇಲೆ ಡ್ವಾರ್ಫ್ ಗೊರಾಮಿ ಇದೆ, ಆಮೇಲೆ ರೋಸಿ ಬಾರ್ಬ್ ಇದೆ, ಟೈಗರ್ ಬಾರ್ಬ್ ಇದೆ, ಆ್ಯಂಡ್ ಅದು ಟೈಗರ್ ಬಾರ್ಬು. ಆ್ಯಂಡ್ ಸ್ವಲ್ಪ ರೈನ್ಬೋ ಶಾರ್ಕ್ಸ್ ಹಾಕಿಟ್ಟಿದ್ದೀನಿ, ವೈಟ್ ಆಲ್ಬೈನೋ ಮತ್ತು ಬ್ಲ್ಯಾಕ್ ರೈನ್ಬೋ ಶಾರ್ಕ್ಸು. ಜೊತೆಗೆ ಸ್ವಾಟ್ ಟೇಲ್ ಫಿಶ್ ಇದೆ, ಸ್ವಾಟ್ ಟೇಲ್ ಇದೆ ನೋಡಿ, ಬ್ಯಾಕ್ ಸೈಡ್ ಕಾಣಿಸ್ತಾ ಇದೆ. ಇಲ್ಲಿ ಬಂತು ನೋಡಿ. ಆ್ಯಂಡ್ ಇದು ಬಂದ್ಬಿಟ್ಟು ಡ್ವಾರ್ಫ್ ಗೊರಾಮಿ ಆ್ಯಕ್ಚುಲಿ. ಆ್ಯಂಡ್ 2 ಬ್ಲ್ಯಾಕ್ ಕಲರ್ ಮೋಲಿಸ್ ತೊಗೊಂಡಿದ್ದೀನಿ, ತುಂಬ ಅಟ್ರಾಕ್ಟಿವ್ ಆಗಿತ್ತು, ಅದಕ್ಕೆ ತೊಗೊಂಡಿದ್ದೀನಿ. ಇದು 2 ಮೇಲೇನೇ ಇರುತ್ತೆ, ಕೆಳಗಡೆ ಬರೋದಿಲ್ಲ. ಬ್ಯಾಕ್ ಗ್ರೌಂಡ್ ಬ್ಲ್ಯಾಕ್ ಇದೆ, ಪ್ಲಸ್ ಫಿಶಸ್ಸು ಬ್ಲ್ಯಾಕ್ ಇದೆ. ಹಂಗಾಗ್ಬಿಟ್ಟು ಅಷ್ಟು ನೋಡಿ, ಅದು ಟೇಲ್ ತುಂಬ ಬ್ಯೂಟಿಫುಲ್ ಆಗಿದೆ ಅದರದ್ದು, ಅದಕ್ಕೆ ನಾನು ತಗೊಂಡೆ. ಆ್ಯಂಡ್ ಇನ್ನು ಇದರಲ್ಲಿ ಬೇರೆ ಏನು ಮಾಡ್ಬೋದು ನೀವು ಸಜೆಸ್ಟ್ ಮಾಡಿ ನನಗೆ. ಸೊ ಅದನ್ನು ನಾನು ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಆಲ್ಸೋ ಇದರಲ್ಲಿ ಪ್ಲ್ಯಾಂಟೆಡ್ ಮಾಡಬೇಕು ಅಂತ ಪ್ಲಾನಿಂಗ್ ಇದೆ. ಪ್ಲ್ಯಾಂಟೆಡ್ ಬಂದ್ಬಿಟ್ಟು ನಾನು ಇದೇ ಸ್ಯಾಂಡ್ ಇಡ್ತೀನಿ. ಈ ಸ್ಯಾಂಡಲ್ಲಿ ಪ್ಲಾಂಟ್ಸ್ ಹಾಕೋಕ್ಕಾಗಲ್ಲ. ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಪ್ಲಾಂಟೆಡ್ ಟ್ಯಾಂಕ್ಸನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ ಇದೆ. ತುಂಬಾ ಹೆವಿ ಟೈಮ್ ಇದಕ್ಕೋಸ್ಕರನೇ ಸ್ಪೆಂಡ್ ಮಾಡಬೇಕಾಗತ್ತೆ. ಆ್ಯಂಡ್ ಅಟ್ ಪ್ರೆಸೆಂಟ್ ಆ್ಯಕ್ಚುಲಿ ನನ್ನ ಹತ್ರ ಅಷ್ಟು ಟೈಮ್ ಇಲ್ಲ, ಕೆಲಸ ಅದು ಡೈಲಿ ರುಟೀನ್ ಕಮಿಟ್ಮೆಂಟ್ಸ್ ಇರುತ್ತೆ. ಸೊ ಇದೇ ಸ್ಯಾಂಡಲ್ಲೇ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಡ್ರಿಫ್ಟ್ ವುಡ್ ಅಂತ ಬರುತ್ತೆ, ಅದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಪ್ಲಾಂಟ್ಸ್ ಗ್ರೋ ಆಗುತ್ತೆ ಆ ಡ್ರಿಫ್ಟ್ ವುಡ್ ಮೇಲೆ. ಆ್ಯಂಡ್ ಕೆಲವೊಂದು ಹೋಲ್ಸ್ ಇರೋದು ಸ್ಟೋನ್ಸ್ ಇರುತ್ತೆ, ಸ್ವಲ್ಪ ದಪ್ಪ ದಪ್ಪ ಸ್ಟೋನ್ಸ್ ಇರುತ್ತೆ, ಅದರಲ್ಲಿ ಹೋಲ್ಸ್ ಇರುತ್ತೆ, ಅದ್ರ ಮೇಲೂ ಬೆಳೆಯುತ್ತೆ. ಸೊ ಅದನ್ನು ತಗೊಂಡು ಪ್ಲಾಂಟೆಡ್ ಮಾಡೋಣ, ಲೈಟಾಗಿ, ಹೆವಿ ಪ್ಲಾಂಟೆಡ್ ಮಾಡಲ್ಲ, ಲೈಟಾಗಿ ಪ್ಲಾಂಟೆಡ್ ಮಾಡಿಬಿಟ್ಟು ಇದರಲ್ಲಿ ಕೆಲವೊಂದು ಹಾರ್ಡ್ ಫಿಶಸ್ ಇದೆ. ಆ ಹಾರ್ಡ್ ಫಿಶಸ್ನ ತೆಗೆದ್ಬಿಟ್ರೆ, ಹಾರ್ಡ್ ಅಂದರೆ ಸ್ವಲ್ಪ ಯಾವ ಥರದ್ದು ಅಂದರೆ ಇದು ಪ್ಯಾರೆಟ್ ಏನಿದೆ ಅದು ಹಾರ್ಡ್ ಫಿಶ್ ಲೆಕ್ಕ ಬರುತ್ತೆ. ಆಮೇಲೆ ಇದು ಟೈಗರ್ ಫಿಶ್ ಏನಿದೆ, ಟೈಗರ್ ಬಾರ್ಬು, ಅದು ಕೂಡ ಹಾರ್ಡ್ ಫಿಶ್, ಅಂದರೆ ಸ್ವಲ್ಪ ಕಚ್ಚಾಡೋದು ಜಾಸ್ತಿ, ಆ ಥರದನ್ನ ಹಾರ್ಡ್ ಫಿಶ್ ಅಂತಾರೆ. ಸೊ ಆ ಫಿಶಸ್ನ ಮಾತ್ರ ಎತ್ಬಿಟ್ಟು ನಂದು ಹಳೇದು ಇನ್ನೊಂದು ಟ್ಯಾಂಕ್ ಇದೆ ಅಲ್ಲ, 2x1 ಟ್ಯಾಂಕು, 2 feet by 1 feet, ಅದಕ್ಕೆ ಶಿಫ್ಟ್ ಮಾಡ್ತೀನಿ. ಆ್ಯಂಡ್ ಇದರಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ ಪ್ಲಾಂಟೆಡ್ ಮಾಡಿಬಿಟ್ಟು ಬೇರೆ ಎಲ್ಲ ಒಂದು ಲಿಸ್ಟ್ ಇದೆ ಆ್ಯಕ್ಚುಲಿ, ಅದನ್ನು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಫಾರ್ ಟೈಮ್ ಬೀಯಿಂಗ್ ಇದರದ್ದು ಫೀಡ್ಬ್ಯಾಕ್
ಏನು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಆಲ್ಸೋ ವಾಟ್ ಐ ವುಡ್ ರಿಕ್ವೆಸ್ಟ್ ಯು ಇಸ್, ಇದರಲ್ಲಿ ಬೇರೆ ಏನು ಮಾಡ್ಬೋದು ಅಥವಾ ಏನು ಆ್ಯಡ್ ಮಾಡ್ಬೋದು, ಯಾವ ಥರ ಮಾಡ್ಬೋದು, ನಿಮ್ಗೇನಾದರೂ ಐಡಿಯಾಸ್ ಇದ್ದರೆ ಶೇರ್ ಮಾಡಿ, ಅದನ್ನು ನಾನು ಮಾಡಿಬಿಟ್ಟು ತೋರಿಸ್ತೀನಿ. ಅಥವಾ ಬೇರೆ ಏನಾದರೂ ಐಡಿಯಾಸ್ ಇದ್ದರೆ ನಾನು ಖಂಡಿತ ತೋರಿಸ್ತೀನಿ. ಓಕೆ, ಸೊ ಥ್ಯಾಂಕ್ ಯು.